ಇವತ್ತು ಹುಳಿಯಾಗಿರೋ ಬೆಟ್ಟದ ನಲ್ಲಿಕಾಯಿ ತಿನ್ಬಿಟ್ಟೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ಪ್ರೀತಮ್ ಕರ್ಣಿಗ ಮಾಡುವ ನಮಸ್ಕಾರಗಳು ಗೈಸ್. ಆಮೇಲೆ ನಮ್ಮ ಅಮ್ಮ ಮಾಡ್ರೆ ಮೇವ್ ತಿನ್ಕೊಂಡು ಕಾಲೇಜ್ ಹೊಟ್ಟೆ. ಬಸ್ ಸ್ಟ್ಯಾಂಡ್ ಬಂದು ಜನ ನೋಡಿದ್ಮೇಲೆ ನಾನಂತೂ ಗಾಬರಿ ಆಗ್ಬಿಟ್ಟೆ. ಇವತ್ತಾಕೋ ನಮ್ಮ ಮನೆ ಬರೋ ಸರಿ ಇಲ್ಲ ಅಂತ ಅನ್ಕೊಂಡು ಆ ಬಸ್ಸಲ್ಲಿ ನಿಂತ್ಕೊಂಡು ಹೋಗ್ಬೇಕಾರೆ ಇವ್ನ್ ನೋಡಿ ಫೋನ್ ಹೆಂಗ ಉಸ್ಕೊತವನೆ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಆಮೇಲೆ ಇವ್ರಿಬ್ಬರ ಜೊತೆ ನಾನ್ ಸಬರಕ್ ಬಂದೆ. ಹೌದಾ? ಹೌದು. 3 ದಿನದಿಂದ ಹೆಂಗೋ ಸೀಟ್ ಸಿಗ್ತೈತೆ ಅಂದ್ಬಿಟ್ಟು ಖುಷಿಯಾಗಿದ್ರೆ 4ನೇ ದಿನ ಖುಷಿನೇ ದೇವ್ರು ಕಿತ್ಕೊಬಿಟ್ಟ ಗೈಸ್. ಇವತ್ತು ಸೀಟೇ ಸಿಗ್ಲಿಲ್ಲ. ಅಲ್ಲೂ ಸ್ಟ್ಯಾಂಡಿಂಗ್ ಇಲ್ಲೂ ಸ್ಟ್ಯಾಂಡಿಂಗ್. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ನನ್ನ ಫ್ರೆಂಡು ಏರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ತಿನ್ನು ಅಂತ ಕೊಟ್ಟ, ಅದಕ್ಕೆ ತಿಂದೆ. 1ನೇ ಬೈಟಲ್ಲಿ ಜಾಲಿ ಆಯ್ತು ಗೈಸ್. 2ನೇ ಬೈಟಲ್ಲಿ ಫುಲ್ ಶ್ರದ್ಧಾಂಜಲಿ ಆಗೋಯ್ತು. ಕಂಗ್ರಾಚುಲೇಷನ್ ಬ್ರದರ್. ಕ್ಲಾಸ್ ಮುಗಿಸ್ಕೊಂಡು ಇವತ್ತು ಇವ್ರ ಜೊತೆ ಎದ್ ಬಂದೆ. ಇವತ್ತಂತೂ ತುಂಬಾ ಬೇಜಾರಾಗೋಯ್ತು ಗೈಸ್. 3 ಗಂಟೆಗೆ ಸಬರ್ ಬಿಟ್ರುವೆ 4:15 ತಂದ್ಬಿಟ್ಟ ಇಲ್ಲಿಗೆ. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇನ್ನೇನ್ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡು ನಾನು ನಮ್ಮ ಮನೆಗೆ ಬಂದು ಇವತ್ತು ನನ್ನ ಡೇನ ಏನ್ ಮಾಡಿದೆ ಗೈಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದ್ರೆ ಒಂದು ಫಾಲೋ ಮಾಡಿ ಅಷ್ಟೇ.